ಆತ್ಮೀಯ H16 ನ್ಯೂಸ್ ಅಥವಾ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜೊತಾವರ. ಆತ್ಮೀಯರೇ, ಗಲ್ಲಿ ವಿವಾದ ಬೆಳಗಾವಿದಂತೆ ನಿರಂತರವಾಗಿ ಇದ್ದಿದ್ದೇನೆ. ಮೇಲಿನ ಮೇಲೆ ಬೆಳಗಾವಿ ನಂಬುದು ಆರಂಭ ಆದಾಗಿಂದಲೂ ಇದು ಜಗಳ ಇದ್ದಿದ್ದೇನೆ. ಇದು ನಡೀತಾನೆ ಇದೆ. ಇತ್ತೀಚೆಗೆ ನಡೆದ ಘಟನೆಗಳು ಇದಕ್ಕೆ ಸಾಕ್ಷಿ. ಇಂಥೆಲ್ಲ ಘಟನೆಗಳು ಆಗಬಾರ್ದು ಅಂತ ತಿಳ್ಕೊಂಡು ಏನು ಪ್ರಯತ್ನ ಮಾಡಿದ್ವಿ ಇಲ್ಲಿವರೆಗೆ, ಅದೇನು ಆಗ್ತಾನೆ ಇಲ್ಲ. ಎರಡೂ ಕಡೆ ಜನ ಇವತ್ತು ಒಪ್ಕೊಳ್ತಾ ಇದ್ದಾರೆ, ಇಲ್ಲಂತಲ್ಲ. ಯಾಕಂದ್ರೆ MES 6 ಜನ MLAಗಳು ಆಯ್ಕೆ ಆಗಿದ್ರು, ಇವತ್ತು ಅವ್ರು ಇಲ್ಲ. ಇದು ಏನು ತೋರಿಸ್ತದಂದ್ರೆ ಜನಕ್ಕೆ ಸಮಸ್ಯೆ ಬೇಡ ಆಗಿದೆ. ಬೆಳಗಾವಿ ಎಲ್ಲಿದ್ರಿ ಏನು ರೀ? ಬೆಳಗಾವಿ ಮಹಾರಾಷ್ಟ್ರದಲ್ಲಿರಲಿ, ಕರ್ನಾಟಕದಲ್ಲಿರಲಿ, ಎಲ್ಲಿದ್ದರೂ ಬೆಳಗಾವಿ. ಅದು ಏನಪ್ಪ, ಮಹಾರಾಷ್ಟ್ರ ಹೋದ್ರೆ ಸ್ವರ್ಗ ಆಗ್ತದೆ, ಕನ್ನಡದಲ್ಲಿ ಉಳಿದ್ರೆ ಕರ್ನಾಟಕದಲ್ಲಿ ಉಳಿದ್ರೆ ನರಕ ಹಾಕೋದು ಅಂತ ಏನಲ್ಲ. ಈಗ ಎಲ್ಲರಿಗೂ ರಚಿಕತ್ತು ಕೂಡಿ ಬಾಳ್ಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲೇ ಒಂದಿಷ್ಟು ಸಹನೆ ಬೇಕಾಗ್ತದೆ, ಅದು ನಮಗೆ ಕಡಿಮೆ ಆಗಿಬಿಟ್ಟದ. ಹೀಗಾಗಿ ಮೇಲಿನ ಮೇಲೆ ಘರ್ಷಣೆಗಳಾಗ್ತಾ ಇರ್ತಾವೆ. ಅದಕ್ಕೆ ಆ ಸಂದರ್ಭದಲ್ಲಿ ಒಂದಿಷ್ಟು ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ ಒಂದಿಷ್ಟು ಏನಪ್ಪ ಅಂತಂದ್ರೆ ಗಡಿ ಸಮನ್ವಯ ಸಮಿತಿ ಅಂತ ಮಾಡಿಕೊಡೋದು. ಸಮನ್ವಯ ಮಾಡ್ಕೊಂಡು ಹೋಗ್ರಪ್ಪ, ನೀವೊಂದು 3 ಮಂದಿ ಮಿನಿಸ್ಟರು, ನೀವಷ್ಟು 3 ಮಂದಿ ಮಿನಿಸ್ಟರ್ ಇರ್ರಿ, ಮೇಲಿಂದ ಘಟನೆಗಳಾಗದಂಗೆ, ಸಂಘರ್ಷಗಳಾಗದಂಗೆ ನೋಡ್ಕೊಂಡು ಹೋಗ್ರಿ ಅನ್ನೋದು ಶಾರ್ ಅವ್ರ ಸೂತ್ರ ಆಗಿತ್ತು. ಶಾರ್ ಅವರು ಹೇಳಿದ್ರು, ಅದು ಮಾಡಿರಿ, ಇಬ್ಬರು ರಾಜ್ಯಗಳು, ಇಲ್ಲಿ ಮರಾಠಿಗರಿರಲಿ ಕನ್ನಡಿಗರಿರಲಿ ಎಲ್ಲ ಕೂಡಿ ಬಾಳ್ಬೇಕಾಗ್ಯದ, ನೀವು ಸಮನ್ವಯ ಮಾಡ್ಕೊಂಡು ಹೋಗ್ರಿ ಅಂತ ಸಮನ್ವಯ ಮಾಡಿದರು. ಅದ್ರಾಗ ಆ ಸಮನ್ವಯ ಸಮಿತಿಯಲ್ಲೇ ಗೋವಿಂದ ಕಾರಜೋಳ ಅವರು, ಆಗಿನ ಸಚಿವರಾದಂಥವ್ರು, ಕರ್ನಾಟಕದಿಂದ JC ಮಾಧುಸ್ವಾಮಿ, ಶಶಿಕಲಾ ಜೊಲ್ಲೆ, ಇವರೆಲ್ಲರೂ ನೇಮಣಿಕೆ ಆಗಿದ್ರು. ಕರ್ನಾಟಕದಿಂದ 3 ಜನ, ಒಂದು ಮಹಾರಾಷ್ಟ್ರದಿಂದ ಚಂದ್ರಕಾಂತ್ ಪಾಟೀಲ, ದೀಪಕ್ ಕೇಸರ್ಕರ, ಶಂಭು ದೇಸಾಯಿ ಆ ಸಮಿತಿಯಲ್ಲಿ ಇದ್ದರು. ಅವ್ರು 3 ಜನ, ಇವರು 3 ಜನ ಇದ್ದರು. ಮಾತಾಡಿಕೊಂಡು ಇದನ್ನು ಬಗೆಹರಿಸ್ಕೊಂಡು ನೆಮ್ಮದಿ ಇರಬೇಕು ಅನ್ನೋ ಏನು ಸೂತ್ರ ಮಾಡಿದ್ರು. ಆದರೆ ಇವತ್ತಿನವರೆಗೂ ನಡೆದೇ ಇಲ್ಲ. ಅವರು ಒಂದು ಮೀಟಿಂಗ್ ಸಹಿತ ಆಗಿಲ್ಲ ಇವ್ರ ಮಧ್ಯದಲ್ಲೇ. ಏನು ನಡೀತಾ ಇದೆ ಏನಿಲ್ಲ, ಅವರು ಒಬ್ರಿಗೊಬ್ಬರು ದೂರ ಇದ್ದಾಗಿದ್ದಾರೆ, ಏನೂ ಆಗಿಲ್ಲ. ಹೀಗಾಗಿ ಸಮನ್ವಯ ಸಮಿತಿ ಹೆಸರಿಗೆ ಮಾಡಿದಂಗೆ ಆಯಿತು. ಅದಕ್ಕಾಗಿ ಇವತ್ತು ಮತ್ತೆ ಅದರ ಏನಪ್ಪ ಅಂದ್ರೆ ಆ ವಿಷಯ ಚರ್ಚೆಗೆ ಬಂದದ. ಯಾಕಂದ್ರೆ ಏನಪ್ಪ ಅಂತಂದ್ರೆ ಈಗ ಈ ಏನು ಒಂದು ಅಗ್ರಿಮೆಂಟ್ ಆಗಿತ್ತು, ಅದು ಒಂದು ಏನೋ ಸಮನ್ವಯ ಸಮಿತಿ ಮಾಡಬೇಕಾಗಿತ್ತು. ಎರಡೂ ಕಡೆದವರು ಒಪ್ಪಿಲ್ಲ. ಅದಕ್ಕೆ ಮಹಾರಾಷ್ಟ್ರದವರು ಒಪ್ಪಿಲ್ಲ, ಕನ್ನಡಿಗರು ಒಪ್ಪಿಲ್ಲ. ಮತ್ತು ಇದನ್ನು ಈ ವಿಷಯದಾಗ ಕನ್ನಡಿಗರು ಸಹಜವಾಗಿನ ಮಹಾರಾಷ್ಟ್ರ ಸರ್ಕಾರ ಮತ್ತು MES ಸಂಘಟನೆಗಳಿಂದ ಸಮನ್ವಯ ಸಮಿತಿಯ ನಿಬಂಧನೆಗಳು ಉಲ್ಲಂಘನೆ ಆಗುತ್ತಿವೆ ಅಂತ ಹೇಳಿಬಿಟ್ರು. ಮಹಾರಾಷ್ಟ್ರ ಮತ್ತು MESಯಿಂದ ಆಗಲಿಕ್ಕೆ ಇದನ್ನು ಸರಿಪಡಿಸಬೇಕು, ಸಮನ್ವಯ ಸಮಿತಿ ಹೊಂದಿಕೊಂಡು ಹೋಗ್ಬೇಕಂತ, ಭೇಟಿ ಆಗ್ಬೇಕಂತ ಹೇಳ್ಬೇಕು ಅಂತ ಹೇಳಿದ್ರೆ, ಆ ಮನೋಹರ್ ಕೆರೆಕಾರ್ಯ ಕಾರ್ಯಾಧ್ಯಕ್ಷ MES ಅವ್ರು ಹೇಳಿದ್ರಪ್ಪ ಅಂದ್ರೆ, ಗಡಿ ಸಮನ್ವಯ ಸಮಿತಿ ರಚಿಸುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ, ಶೀಘ್ರ ಸ್ಪಂದಿಸುವುದಾಗಿ ಅಲ್ಲಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಭರವಸೆ ನೀಡಿದ್ದಾರೆ. ಲಘು ಮಾಡ್ತೀವಿ ಅಂತ. ಇವತ್ತು ಭಾಳ ಅವಶ್ಯದ ರೀ. ಅಲ್ಲಿ ಅನಗತ್ಯ ತಿಕ್ಕಾಟ ಬೇಡ ಆಗ್ಯದ. ಯಾಕಂತಂದ್ರೆ ಈಗ ನಿಮಗೆ ಗೊತ್ತಿದ್ದಂಗೆ ಏನಪ್ಪ ಅಂದ್ರೆ ಮಾನ್ಯ ನಡೆದಂಥ ಒಂದು ಘಟನೆ ಏನಾಯಿತು, ದಿನಕ್ಕೆ ಹೆಚ್ಚುಗಳು 10ರಿಂದ 20-25 ಲಕ್ಷದಷ್ಟು ನಮ್ಮ ಹಣ ನುಕ್ಸಾನ ಆಯಿತು. ಯಾಕಂದರೆ ಅಲ್ಲಿದ್ದರೆ ಹೋಗುವಂಥ ಜನ ಸಾರಿಗೆ 4 ಗಂಟೆ ಬಂದಾಗಿಬಿಡ್ತು, ಜಗಳ ಆಗಿಬಿಡ್ತು. ಹೀಗಾಗಿ ಏನಾಗಿಬಿಡ್ತಪ್ಪ ಅಂದರೆ ಇದರಿಂದ ಲಾಸ್ ಆಯಿತು. ನಮ್ಮ ಕರ್ನಾಟಕಕ್ಕೂ ಆಯಿತು, ಮಹಾರಾಷ್ಟ್ರಕ್ಕೂ ಆಯಿತು. ಅದು ಒಂದು ಹೊಂದಾಣಿಕೆ ಇತ್ತಂದ್ರೆ, ಇದು ಸಮನ್ವಯ ಸಮಿತಿ ಇದ್ದಿತ್ತಂದರೆ ಇದು ಮಾಡಿಕೊಡ್ತಿರಲಿಲ್ಲ, ಅಲ್ಲೇ ಬಗೆಹರಿಸಿದ್ರು ಅನ್ನೋದು ನಮ್ಮ ಈ ಒಂದು ಗಡಿ ನಾಯಕರ ಅಭಿಪ್ರಾಯ. ಮತ್ತು ಅವ್ರು ಹೇಳೋದ್ರಲ್ಲೂ ಅರ್ಥ ಅದ. ಯಾಕಂದರೆ ಯಾವುದನ್ನಾದ್ರೂ ನಾವು ಚರ್ಚೆಯಿಂದ ಬಗೆಹರಿಸ್ಕೊಳ್ಬೋದು ಅಂತ. ಯಾಕೆ ಚರ್ಚೆ ಆಯ್ತಂದ್ರೆ ನಮ್ಮ ದೋಷಗಳೇನು ಅವ್ರ ದೋಷಗಳೇನು ಗೊತ್ತಾಗ್ತವೆ. ಒಬ್ರಿಗೊಬ್ರು ಹೊಂದಾಣಿಕೆ ಅದು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ತೀವಿ ಅಂತೇಳಿ ಅನ್ನೋದು ಸಾಮಾನ್ಯವಾದ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಗಡಿ ಸಮನ್ವಯ ಸಮಿತಿ ಇದ್ದರೆ ಭಾಳ ಉತ್ತಮ ಇತ್ತು. ಇದರಿಂದಾಗಿ ನಮ್ಗೆ ತೊಂದರೆ ಆಯಿತು ಅಂತೇಳಿ. ಮತ್ತು ಇನ್ನೊಂದು, ನಮ್ಮಲ್ಲೂ ಕರ್ನಾಟಕದ ಸ್ವಲ್ಪ ನಿರ್ಲಕ್ಷ್ಯ ಆಗಲಿಕ್ಕತ್ತದೆ ಈ ಭಾಷೆ ವಿಷಯದಲ್ಲಿ ಅಂತೇಳಿ. ಗಡಿ ಕನ್ನಡದ ಬಗ್ಗೆ 1972 KH ಪಾಟೀಲ್ ಅದರದ್ದು ಏನಪ್ಪ ಅಂತಂದ್ರೆ, ಅದಕ್ಕೊಂದು ಕಾಚಿನ ರಚನೆ ಮಾಡಿದ್ರು ಗಡಿ ಸಮಸ್ಯೆ ಸಲುವಾಗಿ. KH ಪಾಟೀಲರಿಗೆ ಈ ನೀವು ಗಡಿ ರಕ್ಷಣೆ ಸಲುವಾಗಿ ನೀವು ಮಿನಿಸ್ಟರ್ನ ಮಾಡಿಬಿಟ್ಟಿದ್ದೀರಿ ಅದಕ್ಕೆ. ಆದರೆ ಅದರ ನಂತರದಲ್ಲೇ ಆ ಕಾಚಿನ ಹೋಗಿಬಿಡ್ತು. ನಂತರ ಅದು ಬಂದು ನಮ್ಮ HK ಪಾಟೀಲ್, ಅದು ಅವ್ರ ಮಗನ ಕಾಲಕ್ಕೆ ಬಂತು. 2015 ತನಕ 3 ವರ್ಷ ಇತ್ತು. ನಂತರ ಇವತ್ತು ಅದು ಹೋಗಿಬಿಡ್ತು. ಅಂದ್ರೆ ಗಡಿಯ ಭಾಗದ ಕನ್ನಡಿಗರ ಬಗ್ಗೆ, ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ, ಬೆಳಗಾವಿ ಬಗ್ಗೆ ಬೆಂಗಳೂರವರಿಗೆ ಒಂದಿಷ್ಟು ಕಡಿಮೆ ಕಾಳಜಿ ಅನ್ನೋದು ನಮ್ಮ ಬೆಳಗಾವಿ ಈ ಹೋರಾಟಗಾರರ ಅಭಿಪ್ರಾಯ. ಮತ್ತು ಅವ್ರು ಹೇಳೋದ್ರಲ್ಲೂ ಸತ್ಯನೂ ಅದ. ಯಾಕಂದರೆ ನೋಡಿರಿ, ಗಡಿ ಸಮನ್ವಯ ಸ್ಥಾಪನೆ ಮಾಡಿದರು, ಒಂದು ಮೀಟಿಂಗ್ ಆಗಲಿಲ್ಲ, ಭೇಟಿ ಆಗಲಿಲ್ಲ, ಚರ್ಚೆ ಆಗಲಿಲ್ಲ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯವ್ರು ಹೇಳ್ತಾರೆ, ಇಲ್ಲ ನಾವು
ಏನಪ್ಪ 65 ಗ್ರಾಮಗಳು ಬೇಕು, ಬೆಳಗಾವಿ ಬೇಕು, ಇಷ್ಟೆಲ್ಲ ಸೇರಿ ಕೊಡ್ಬೇಕಂತ ಅವರು ಅಂತಾರೆ. ನಮ್ಮವರು ಇದಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ ಮಹಾರಾಷ್ಟ್ರ ಜತ್ತು ಕೊಡ್ರಿ, ಎಕ್ಕರ್ ಕೂಡ ಕೊಡ್ರಿ, ಅದು ಸುತ್ತಮುತ್ತಲು ಏರಿಯಾ ಕೊಡ್ರಿ, ನಮಗೆ ಸೇರಿಸ್ರಿ ಅಂತ ಅವರು ಅಂತಾರೆ. ಹೋಗ್ತೀವಿ ಅಂತ ಅವರು ಅಂತ ಇದ್ದಾರೆ. ಅಂದ್ರೆ ಒಂದಿಷ್ಟು ಆಗುವಲ್ಲಿ ಹೆಚ್ಚು ಕಡಿಮೆ ಆಗುವುದಲ್ಲ ಇರೋದು. ಭಾಷಾವಾರ ಪ್ರಾಂತ ರಚನೆ ಮಾಡಿದಲ್ಲಿ ಆಗ್ಯದ. ಆದರೆ ಈ ಭಾಷಾವಾರ ಪ್ರಾಂತ ರಚನೆ ಮಾಡೋ ಮುಂದಾದಂಥ ಒಂದು ತಪ್ಪುಗಳನ್ನು ಇವತ್ತು ತಿದ್ದುಕೊಂಡು ಹೋಗ್ಬೇಕಾಗ್ಯದ. ಇವತ್ತು ಅಕ್ರೂಡ್ ಆಗಿರ್ಬೋದು ಅಥವಾ ಜತ್ ಆಗಿರ್ಬೋದು, ಕರ್ನಾಟಕಕ್ಕೆ ಬರಲಿ ಅಂತ ನಾವು ಕೇಳ್ತಾ ಇರೋದು. ಅದೇ ಕಾಲಕ್ಕೆ 865 ಹಳ್ಳಿಗಳನ್ನ ಕೇಳ್ತಾ ಇದ್ದಾರೆ ನಮ್ಮ ಮಹಾರಾಷ್ಟ್ರಿಗರು, ಬೆಳಗಾವಿ ಸೇರಿಸ್ಕೊಂಡು ನಮ್ಗೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಕಾರಣದಿಂದಾಗಿ ಈ ಎರಡೂ ರಾಜ್ಯಗಳ ಮಧ್ಯದಲ್ಲೇ ಈ ಒಂದು ತಿಕ್ಕಾಟ ಏನು ನಡೀತಾ ಇದೆ, ಈ ತಿಕ್ಕಾಟದಿಂದಾಗಿ ವಿಶೇಷವಾಗಿ ಜನರಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಗೊಂದಲಗಳು ಉಂಟಾಗ್ತಾ ಇದ್ದಾವೆ. ಒಂದು ರೀತಿ ಆರ್ಥಿಕ ಡೆವಲಪ್ಮೆಂಟ್ಗಳು ಆಗ್ತಾಯಿಲ್ಲ ಅನ್ನೋದು ಕಂಡು ಬರುವಂಥ ವಿಷಯ ಆಗಿದೆ. ಯಾಕಂದರೆ ಗಡಿ ಭಾಗದಾಗ ಮಹಾರಾಷ್ಟ್ರದವ್ರು ತಮ್ಮ ಗಡಿ ಸುತ್ತಮುತ್ತ ಅಷ್ಟೊಂದು ಕಾಳಜಿಯಿಂದ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮಲ್ಲಿ ಅದ ಪರಿಸ್ಥಿತಿ ಆಗ್ಯದ. ಯಾಕಂದರೆ ಎರಡೂ ರಾಜ್ಯಗಳಿಗೆ ಏನು ಇರ್ಬೋದು, ಫಸ್ಟ್ ಸೆಕೆಂಡ್ ಆರ್ಥಿಕವಾಗಿ ಭದ್ರ ಇರ್ಬೋದು, ಸುಭದ್ರ ಇರ್ಬೋದು. ಆದ್ರೆ ಇತ್ತೀಚೆಗೆ ಏನಾಗ್ಯದಪ್ಪ ಅಂದ್ರೆ ಇಲ್ಲಿ ಬಡತನ, ಇಲ್ಲಿ ಆರ್ಥಿಕ ಪರಿಸ್ಥಿತಿಗಳು ಎರಡೂ ವೀಕ್ ಆಗಿದಾವೆ. ಮತ್ತು ಗಡಿ ಭಾಗದ ಬಗ್ಗೆ ಒಂದು ಸ್ವಲ್ಪ ನಿರ್ಲಕ್ಷ್ಯ ಹೆಚ್ಚಾಗಿ ಹೋಗ್ಬಿಟ್ಟದು. ನೋಡಿರಿ, ಸಮನ್ವಯ ಸಮಿತಿ ನೇಮಿಸಿದ್ರು ಸಹಿತ ಒಂದು ಮೀಟಿಂಗ್ ಮಾಡಿ ಏನು ಪ್ರಾಬ್ಲಮ್ ಅದಾವ, ಏನು ಬೇಡ್ತಾರೆ, ಏನು ಚರ್ಚೆ ನಮ್ಮಲ್ಲಿಲ್ಲ. ಇದೇನು ತೋರಿಸ್ತದಪ್ಪ ಅಂದ್ರೆ ನಾವು ನಿರ್ಲಕ್ಷ್ಯ ಇದ್ದೀವಿ ಅಂತ. ಮತ್ತು ಕರ್ನಾಟಕ ಮಿನಿಸ್ಟರ್ ನೇಮಿಸ್ತಾ ಇತ್ತು ಗಡಿ ಭಾಗದ್ದು, ಇವತ್ತು ಮಿನಿಸ್ಟರು ಇಲ್ಲ. ಅವ್ರಿಗೂ ಬೇಕಾಗಿಲ್ಲ ಈ ಕಾಳಜಿ. ಗಡಿ ಭಾಗದಾಗ ಏನು ಮಾಡ್ಕೊಳ್ರಪ್ಪ ನೀವು, ಹೋಗ್ರಿ, ನಮ್ಮನೇಲಿ ಕೇಳಿಕ್ಕೆ ಹೋಗ್ಬೇಡ್ರಿ ಅನ್ನೋಂಥ ಧೋರಣೆ ಅವರು ಇವರಾಗಿದ್ದಾರೆ. ಹೀಗಾಗಿ ಬೆಳಗಾವಿ ಇವತ್ತು ಏನಾಗಿದೆ ಬಂದು ಅನಾಥ ಪ್ರಜ್ಞೆಯಿಂದ ಇಲ್ಲಿ ಏನಪ್ಪ ತೊಳಲ್ತಾ ಇದೆ ಅಂತ. ಬೆಳಗಾವಿ ಸಮಸ್ಯೆಗೆ ನಮ್ಮ ಸರ್ಕಾರಗಳ ಇವತ್ತು ಮಹಾರಾಷ್ಟ್ರ ಸರ್ಕಾರ ಇರಲಿ, ಕರ್ನಾಟಕ ಸರ್ಕಾರ ಇರಲಿ, ಇವರು ಅಷ್ಟೊಂದು ಕಾಳಜಿಯನ್ನು ವಹಿಸಲಾರ್ದನ ಮುಖ್ಯ ಅಂಥೇಳಿ ನಮ್ಮ ಗಡಿನಾಡ ಹೋರಾಟಗಾರರ ಸ್ಪಷ್ಟ ಅಭಿಪ್ರಾಯ. ಅದರಲ್ಲೂ ಬೆಂಗಳೂರದವರು ವಿಶೇಷವಾಗಿ ಬೆಳಗಾವಿ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಅನ್ನೋ ಆರೋಪ ಅವ್ರದ್ದು. ಯಾಕೆ ಇಡೀ ಅವ್ರು ನೋಡ್ಕೊತ ಬಂದಿದ್ದಾರೆ, ಅನುಭವಿಸ್ಕೊಳ್ತಾ ಬಂದಿದ್ದಾರೆ. ಇವರು ಕೇಳಿದ್ದು ಯಾವುದೂ ಯಶಸ್ವಿಯಾಗಿ ಮಾಡಿಕೊಟ್ಟಿಲ್ಲ ಅನ್ನೋದು ಒಂದು ಅಸಮಾಧಾನ ಜನರಲ್ಲಿದೆ, ಬೆಳಗಾವಿ ಜನರಲ್ಲೇ. ಅದೇನಿರಲಿ, ಒಟ್ಟಿನಲ್ಲಿ ಡೆವಲಪ್ಮೆಂಟ್ ಈಗ ನಡೆದದ. ಈಗಂತ ಇನ್ನೂ MES ಅವರು ಜಾಲಜ್ ಪಾಜ್ ನಮ್ಗೆ ಬೇಕು ಬೆಳಗಾವಿ, ಅವರು ಒಳ್ಳೆಗಿದ್ದಾರೆ, ನಾವು ಬಿಡುದ್ರು ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಮೊದಲ ತೀವ್ರತೆ ಇಲ್ಲ. ಆದರೂ ಆಗಾಗ ಒಂದಿಷ್ಟು ಆಗ್ತದೆ, ಪೆಟ್ಟು ಬೀಳ್ತಿರ್ತದೆ. ಅದರಿಂದ ಆರ್ಥಿಕವಾಗಿ ಪೆಟ್ಟು ಬೀಳ್ತದ್ರೆ ಇನ್ನೊಂದು ರೀತಿಯಿಂದ. ಮತ್ತು ಇನ್ನಷ್ಟು ಇತ್ತೀಚೆಗೆ ಏನೋ ಒಂದು ಮೂಡ್ತಾ ಇದೆ, ಒಂದು ಗೌರವ, ಸೌಹಾರ್ದತೆ ನಮ್ಮ ಕನ್ನಡಿಗರು ಮತ್ತು ಮರಾಠಿಗರ ಮಧ್ಯೆಲ್ಲ ಅದು ನಿಧಾನಕ್ಕೆ ಗಟ್ಟಿಗೊಳ್ಳಿಗತ್ತಿದ್ದು ಅಷ್ಟಸಕ್ತದ. ಅದು ನಡೆಗಿಂತ ಒಂದಿಷ್ಟು ಘಟನೆಗಳು ಬಂದಾಗ ಸ್ವಲ್ಪ ಯಾರಿಗಾದರೂ ಭಯ ಅನ್ನಿಸ್ತದೆ, ಇದೇನು ಮತ್ತೆ ಬೆಳೀತದೇನು ಅಂತೇಳಿ. ಅದಕ್ಕೆ ಇನ್ನು ಜನನ ಇಲ್ಲಿ ಜನ ಕೊನೆಯದಾಗಿರೋದು ಒಂದು ಆಗಿದೆ. ಎರಡೂ ಭಾಗದ ಜನ ತಾವು ತಿಳ್ಕೊಂಡು ನಾವಿಬ್ಬರು ಭಾರತೀಯರಪ್ಪ, ನಾವು ನಕ್ವತ್ತು ಮಾಡೋದು ಹೋಗುವಂಥದ್ದು ಕೂಡಿರಬೇಕು, ಈ ಜಗಳ ಅವಶ್ಯಕತೆ ನಮಗಿಲ್ಲ ಅಂತ ಹೋದ್ರೆ ಈ ಎಲ್ಲ ತಿಕ್ಕಾಟಗಳು ಕಡಿಮೆ ಆಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಜನ ಜಾಗೃತಿ ಆಯ್ತಪ್ಪ ಅಂದ್ರೆ ಸಹಜವಾಗಿ ಒಂದು ಒಕ್ಕಟ್ಟು ಬರ್ತದೆ, ಪ್ರೀತಿ ಬರ್ತದೆ, ಕೂಡಿ ಹೋಗುವಂಥ ಮನಸ್ಥಿತಿ ಬರ್ತದೆ ರೀ. ಅದಕ್ಕೆ ಒಕ್ಕಟ್ಟಿಗೆ ನಾವಿಬ್ಬರು ಇಲ್ಲಿ ಜನ ಬಾರ್ಡರ್ದ ಮರಾಠಿಗರು, ಬಾರ್ಡರ್ದ ಕನ್ನಡಿಗರು ಕೂಡಿ ಈ ದಿಶೆ ಚಿಂತನೆ ಮಾಡಬೇಕಾಗಿದೆ. ಯಾವ ಸರ್ಕಾರ ಬಂದರೂ ಇದನ್ನು ಪರಿಹರಿಸೋರು ನಾವು ಪರಿಹರಿಸ್ಬೇಕಾಗಿದೆ. ಯಾಕಂದರೆ ಬಾರ್ಡರ್ದಲ್ಲಿ ಇರೋರು ನಾವು ಅನುಭವಿಸೋರು ನಾವು, ತೊಂದರೆ ಆಗೋದು ನಮಗೆ. ಇದು ತಿಳ್ಕೊಂಡು ನಾವು ಹೆಚ್ಚಿಟ್ಟರೆ ಭಾಳ ಉತ್ತಮ ಆಗ್ಬೋದು, ಒಳ್ಳೆ ರಿಸಲ್ಟ್ ಬರ್ಬೋದು. ಅದೇ ಕಾರಣಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಕಾಳಜಿ ವಹಿಸಲಿ ಇನ್ನಾದರೂ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಿರಲಿ. ವಂದನೆಗಳು.